ನಮಗೊಂದು ಅಪ್ಡೇಟ್ ಕೊಡಬೇಕಿತ್ತು ಗಾಡಿ ಬಗ್ಗೆ. ವೈರ್ ಕಿಟ್ ಹಾಕಿ ಬಂದರೆ 6 ಗಂಟೆ ಅಂತ 6 ಗಂಟೆಗೆ ಬನ್ನಿ ಅಂತ ಹೇಳಿ ಇನ್ಫಾರ್ಮೇಟಿವ್ ವಿಡಿಯೋ ಇರಬೇಕಲ್ವ ಯಾವುದಾದ್ರು ಬೈಕ್ ಬಗ್ಗೆ ಏನಂತೀರಾ? ಅಂದರೆ ಒಂದು ತಿಂಗಳು ಬ್ಯಾಕಿಂದ ನನಗೆ ಏನು ತೋರಿಸ್ತಾ ಇರಲ್ಲ, ಓಡೋಮೀಟ್ರ್ ಆಗಲಿ ಎಷ್ಟನೇ ಗೇರಲ್ಲಿದೆ ಏನು ಒಂದು ತೋರಿಸ್ತಿಲ್ಲ. ನಾನು ಅದೇನಂದ್ರೆ ಅದೇ ಫುಲ್ಲು ವೈರ್ ಕಿಟ್ ಹೋಗ್ಬಿಟ್ಟೈತೆ. ಇದು ವೈರ್ ಗೀರ್ ಕಟ್ಟಾಗಿದ್ರು ಅಥವಾ ನೀವೇನಾದ್ರು ಅಟ್ಯಾಚ್ ಮಾಡ್ಸೋಕೆ ಕಟ್ಟಾಗಿದ್ರೆ ಖಂಡಿತವಾಗ್ಲೂ ಅದು ಯಾವುದೇ ಕಾರಣಕ್ಕೂ ಕ್ಲೈಮ್ ಆಗೋಲ್ಲ. ವೈರ್ ಕಿಟ್ ಪ್ರಾಬ್ಲಮ್ ಗೊತ್ತು. ಅದೇ ನೀವು ಹೊರಗಡೆ ಹಾಕ್ಸ್ತೀನಿ ಅಂದರೆ 3000ರಿಂದ 4000 ಒಳಗೆ ವೈರ್ ಕಿಟ್ ಹಾಕೊಡೋರು. ಬಟ್ ಫ್ರೀಯಾಗಿ ಕ್ಲೈಮ್ ಮಾಡಿಕೊಟ್ರು ನನಗಂತೂ. ನಮಸ್ಕಾರ ಗುರುವೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಇವತ್ತು ಮಾಡ್ತಾಯಿದ್ದೀನಿ. ಬಟ್ ನಮಗೊಂದು ಅಪ್ಡೇಟ್ ಕೊಡಬೇಕಿತ್ತು ಗಾಡಿ ಬಗ್ಗೆ. ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ಆ್ಯಂಗಲ್ಲಿದೆ, ವಾಯ್ಸ್ ಕ್ಯಾಪ್ಚರ್ ಆಗ್ತಾಯಿದೆ ಒಂದು ಗೊತ್ತಾಗ್ತಾಯಿಲ್ಲ. ಮಳೆ ಮೋಡ ಆಗಿದೆ. ನೋಡೋಣ ಬನ್ನಿ. ಒಂದು ಅಪ್ಡೇಟ್ ಕೊಡಬೇಕಂದ್ರೆ ಬೈಕ್ದೊಂದು ಪ್ರಾಬ್ಲಮ್ ಬಂದಿತ್ತು. ಯಾವ ಥರ ಅಂದರೆ ಫುಲ್ಲು ವೈರ್ ಕೀಟಾಗಿ ಹೋಗಿತ್ತು ಅಂತ ಹೇಳಿದ್ರೆ 2 ದಿವಸ ಶೋರೂಮ್ಗೆ ಹೋಗಿದ್ದೆ. ಸಣ್ಣ ಕ್ಲಿಪ್ ಇಟ್ಕೊಂಡು ಅಷ್ಟೇ ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇರಲಿ ನಿಮ್ಗೊಂದು ಮಾಹಿತಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಕ್ಲಿಪ್ನ ಮಧ್ಯದಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬರ್ಬೋದು ನೀವು. ವೈರ್ ಕಿಟ್ ಹಾಕಿ ಬಂದರೆ 6 ಗಂಟೆ ಅಂತ 6 ಗಂಟೆಗೆ ಬನ್ನಿ ಅಂತ ಹೇಳಿ. ಬಟ್ ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ. 6 ಗಂಟೆ ಅಂದರೆ ಕಮ್ಮಿ ಆಯ್ತು ಅಂದ್ರೆ 10 ಗಂಟೆಗೆ ತಂದುಬಿಟ್ಟಿದ್ದೀನಿ. ಬೇಗ ಮೊದಲೇ ಅಂದರೆ ಒಂದು 2-3 ಸತಿ ಬಂದಿದ್ನಲ್ಲ, ಮಾಡಿಕೊಡ್ಬೇಕಿತ್ತು ಬೇಗ ಅಂದರೆ ಆ ಥರ ನಾನು ಯೋಚನೆ. 2-3 ಸತಿ ಬಂದು ಇದು ಮಾಡಿಸಿ, ಬಟ್ ಫೋನ್ ಮಾಡ್ಕೊಂಡು ಬಂದರೂ ಟೈಮ್ ಮಾಡ್ತಾರಲ್ಲ. ಬಟ್ ಅದೆಷ್ಟು ಕೆಲಸ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಸಂಜೆ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ ಇವತ್ತು. ಬಟ್ ನಿಮಗೂ ಗೊತ್ತಾಗಬೇಕಲ್ಲ ವೈರ್ ಕಿಟ್ ಪ್ರಾಬ್ಲಮ್ಮು. ಮತ್ತು ನನ್ನದೇ 1 ವರ್ಷದೊಳಗೆ ಬಂದಿದೆ. ಅದು ಹೆಂಗೆ ಅಂತ ಮಾಡಲಾಗಲ್ಲ ಹೇಳ್ತೀನಿ. ಈ ಸದ್ಯಕ್ಕೆ ಇಲ್ಲೇ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಹೋಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಸಂಜೆ ಬಂದುಬಿಟ್ಟು ಇವಾಗ ನೋಡಿ ಕ್ಯಾಮ್ರಾ ಏನೂ ಸೆಟಪ್ ಮಾಡ್ಕೊ ಬಂದಿಲ್ಲ. ಇಲ್ಲ ಅಂದಿದ್ರೆ ಈಗಲೇ ಹೇಳಿದೆ. ನೆಕ್ಸ್ಟು ಇದಾದ್ಮೇಲೆ ಬರುತ್ತೆ ನೋಡಿ ಕ್ಯಾಮ್ರಾದಲ್ಲಿ ಅಂತಲ್ಲ. ಏನು ಅನ್ನಿಸ್ತಾಯ್ತೋ ಇಷ್ಟೊತ್ತು ಸರಿ. ಇದು ಫೈನಲಿ ಕೊನೆಗೂ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಬಸ್ ತುಂಬ ದಿವಸ ಆಯ್ತಲ್ಲ ಹೋಗಿ ಬಂದು ಎಲ್ಲೆಲ್ಲ ಹತ್ತಿದ್ದೀವಿ, ಎಲ್ಲೆಲ್ಲ ಇರ್ತೀವಿ. ಬಸ್ಸಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ. ಹೆಲ್ಮೆಟ್ ನಾವು ತಾನೇ ಟಿಕೆಟ್ ತಂದಿದ್ದೆ ಒಂದು ಸ್ಟಾಪು, ಇಳಿದಿದ್ದೆ ಒಂದು ಸ್ಟಾಪು. ಈಗ ಇಲ್ಲೇ ಬಂದ್ವಿ. ನೋಡೋಣ ಏನು ತಿಳ್ಕೊಂತೀನಿ ರೀಸನ್ ಏನಕ್ಕೆ ಹಂಗೆ ಆಗುತ್ತೆ ಅಂತ. ನಾಳೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೀನು ಅಪ್ಲೋಡ್ ಮಾಡ್ತೀಲ್ವ ನನಗೆ ಗೊತ್ತಿಲ್ಲ, ಡೌಟ್. ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಇರಬೇಕಲ್ವ ಯಾವುದಾದ್ರು ಬೈಕ್ ಬಗ್ಗೆ ಏನಂತೀರಾ? ಸೂರ್ಯ ಮುಳುಗೋಕ್ಕಾಯ್ತಲ್ಲ, ಸೂರ್ಯ ಮುಳುಗೋ ಟೈಮಿಗೆ ಬರ್ತಾಯಿದ್ದೀವಿ. ಒಂದು 15 ಡೇಸ್ ಆಯ್ತು ಅನಿಸುತ್ತೆ ವೈರಿಂಗ್ ಎಲ್ಲ. ಬಟ್ ವಿಡಿಯೋ ಮಾಡೋಣ ಅನ್ಕೊಂಡು ಮಾಡಲಿಲ್ಲ. ಬಟ್ ಮಾಡ್ದಲ್ಲ ಇದ್ದರೆ ಸುಮ್ಮನೆ ವೇಸ್ಟ್ ಆಯ್ತು. ಯಾಕಂದರೆ ನಾವು ಗಾಡಿ ಪರ್ಪಸ್ಸಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಅಪ್ಡೇಟ್ನು ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಇದು ಒಂದು ವಾರದ ಮುಂಚೆನೇ ಮಾಡಬೇಕಿತ್ತು ವಿಡಿಯೋ. ಇರಲಿ ಬನ್ನಿ ಮಾಡೋಣ. ಏನಾಗಿತ್ತು ಅಂದರೆ ನನ್ನ ಗಾಡಿ ಅಂದರೆ ಒಂದು ತಿಂಗಳು ಬ್ಯಾಕಿಂದ ನನಗೆ ಏನು ತೋರಿಸ್ತಾ ಇರಲ್ಲ, ಓಡೋಮೀಟ್ರ್ ಆಗಲಿ ಎಷ್ಟನೇ ಗೇರಲ್ಲಿದೆ ಏನು ಒಂದು ತೋರಿಸ್ತಿಲ್ಲ. ನಾನೇನು ಅಂದ್ಕೊಂಡೆ ಕ್ಲಚ್ ಕೇಬಲ್ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ. ಆಮೇಲೆ ಹೋಯ್ತಾ ಏನಾಯಿತು ಅಂದರೆ ಈ ಸ್ಪೀಡ್ ಇಂಡಿಕೇಟರ್ ಮಾಡ್ತಾಯಿರಲ್ಲ. ಸೊ ಹಾಗಾಗಿ ಕಾಲೇಜ್ ಬಿಡೋ ಟೈಮಿಗೆ ಬಂದಲ್ಲ ಗುರು, ಹುಡುಗಿರ ಮುಂದೆ ಹೋಗಕ್ಕೆ ಒಂಥರ ನನಗಂತೂ. ತಡ್ರಿ ಮುಂದೆ ಹೋಗ್ಬಿಡೋಣ, ಆಮೇಲೆ ಮಾತಾಡೋಣ. ಏನಾಯ್ತು ಅಂದ್ರೆ ಅದೇ ಹೇಳಿದ್ನಲ್ಲ, ಕ್ಲಚ್ ಕೇಬಲ್ ಪ್ರಾಬ್ಲಮ್ ಅಂದ್ಕೊಂಡು ಹೋದೆ. ಅಂದರೆ ಸುಮ್ಕೆ ಇದೆ ಒಂದು ಸ್ವಲ್ಪ ದಿವಸ ನೋಡೋಣ ಏನಾಗುತ್ತೆ ಅಂತ. ಬಟ್ ಅದು ಏನಿಲ್ಲ ಬಿಡಿ, 1 ವರ್ಷ ಅಲ್ಲಿ 5 ವರ್ಷ ಆದರೂ ಅದು ಮುಂದೆ ಹೇಳ್ತೀನಂತೆ. ಅದೇ ಒಂದು 15 ದಿವಸ ಕಾಯ್ದೆ ಹೋಯ್ತಾ ಯಾಕಂದರೆ ಕಿಲೋಮೀಟ್ರ್ ಕೌಂಟ್ ಆಗೋದು ನಿಲ್ಲಿಸ್ಬಿಡ್ತು. ಸೊ ಹಾಗಾಗಿ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಶೋರೂಮ್ ಅವ್ರ ಮುಂದೆ ನಮ್ಮ ಮಧ್ಯೆ. ಬಟ್ ನಾವು ಫೋನ್ ಮಾಡಿದ್ದೆ, ಅವ್ರು ಅವತ್ತು ಬನ್ನಿ ಅಂದರು. ಬಟ್ ಅವತ್ತು ಹೋದರೆ ರಜಾ ಇತ್ತು. ಸೊ ಹಾಗಾಗಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕನ್ವರ್ಜೇಷನಿಂದ ಕೊನೆಗೆ ಈಗ ಒಂದು 10 ದಿವಸದ ಮೇಲೆ ಆಯ್ತೇನೋ ಮಾಡಿಸಿ. ಅದೇನಂದ್ರೆ ಅದೇ ಫುಲ್ಲು ವೈರ್ ಕಿಟ್ ಹೋಗ್ಬಿಟ್ಟೈತೆ. ಇದು ವೈರ್ ಕಿಟ್ ಅಂದರೆ ಇಲ್ಲೆಲ್ಲ ಇರ್ತಾವಲ್ಲ, ಗಾಡಿ ಫುಲ್ ವೈರ್ ಕಿಟ್ಟು. ಇಲ್ಲ ಒಂದು ಎಕ್ಸ್ಪಲ್ಸ್ ಬರ್ತಾಯಿದೆಯಲ್ಲ. ಬಟ್ ಎಲ್ಲ ಗಾಡಿಲೂ ಅದು ಅಷ್ಟು ಈಸಿಯಾಗಿ ಬರೋಲ್ಲ ಪ್ರಾಬ್ಲಮ್ಸು. ನಾನು ನೋಡಿರೋಂಗೆ ನನ್ನ ಸ್ನೇಹಿತರ ಹತ್ರ ಇದೆ. ಕೆಲವ್ರ ಗಾಡೀಲಿ ಮಾತ್ರ ಬಂದಿದೆ ಆ ಥರ. ಕೆಲವ್ರ ಗಾಡಿ ಅಂದರೆ ನನ್ನ ಸರ್ಕಲಲ್ಲಿರೋ ಒಬ್ರಿಗೂ ಬಂದಿಲ್ಲ ಆ ಥರ ಪ್ರಾಬ್ಲಮ್ಮು. ಬಟ್ ನಂದು ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ಹೋದೆ ಒಂದು ದಿವಸ ಚೆಕ್ ಮಾಡಿಸ್ದೆ. ಬಟ್ ವೈರ್ ಕಿಟ್ ಪ್ರಾಬ್ಲಮ್ ಆಗಿದೆ, ಆರ್ಡ್ರ್ ಹಾಕ್ತೀವಿ, ಕ್ಲೈಮ್ ಮಾಡಿಕೊಡ್ತೀವಿ ವಾರಂಟಿಲಿ. ನೆಕ್ಸ್ಟು 15 ಸಲ ಬರುತ್ತೆ, ಆಮೇಲೆ ಫೋನ್ ಮಾಡ್ತೀನಿ ಬಂದು ಇಸ್ಕೋಗಿ ಅಂತ ಹೇಳಿರಲ್ಲ. ಸೊ ಹಾಗಾಗಿ ಬಂದು ಒಂದು 6ಕ್ಕೆ ಬಂತು, ಟಾಕ್ಸ್ಗೆ ಬಂದು ಯಾವತ್ತು ಹೋಗಿ. ಆದರೆ ಒಂದು ದಿವಸ ಎಲ್ಲ ಫುಲ್ ಆಯಿತು. ಬಟ್ ಅದೊಂದು ಸ್ವಲ್ಪ ಟೈಮ್ ಬೇಸರ ಆಗುತ್ತೆ ಅಷ್ಟೊತ್ತಾದರೆ. ನಾವು ಅಂದರೆ ಸರ್ವಿಸ್ ಹೊರಗಡೆ ಮಾಡಿಸಿರಬಾರ್ದು.
ಮತ್ತು ಎಲ್ಲೂ ವೈರಲ್ಲಿ ಕಟ್ ಮಾಡ್ತಿರ್ಬಾರ್ದು ನಾವು, ಇಲ್ಲಿಂದ ಕಚ್ಚಿರೋದಾಗಲಿ ಆ ಥರ ಡ್ಯಾಮೇಜ್ ಆದ್ರೆ ಕ್ಲೈಮ್ ಮಾಡ್ಕೊಡೋದಂತೆ. ಈಗ 1 ವರ್ಷ ಕಂಪ್ಲೀಟ್ ಅಂದರೆ ವಾರಂಟಿ ಅಂತ ಕೇಳಿದ್ರೆ ಅವ್ರು 5 ವರ್ಷ ಅಂತ ಮೆನ್ಷನ್ ಮಾಡಿದ್ರು. ಅದು ಯಾವ ಥರ ತಿಳ್ಕೊಂಡ್ರು ಗೊತ್ತಿಲ್ಲ, 5 ವರ್ಷನೇ ಇರ್ಬೋದು. ಕಂಪ್ಲೀಟ್ಲಿ 5 ವರ್ಷ ನೀವು ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ಮಾತ್ರ ನಿಮ್ದು ಏನೇ ಇಂಜಿನ್ ಪ್ರಾಬ್ಲಮ್ ಆಗಲಿ, ಗಾಡಿದು ಪ್ರಾಬ್ಲಮ್ ಸಣ್ಣ ಪುಟ್ಟ ಬಂದರೆ ಖಂಡಿತವಾಗ್ಲೂ ಕ್ಲೈಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಏನಾರು ವೈರ್ ಗೀರ್ ಕಟ್ಟಾಗಿದ್ರು ಅಥವಾ ನೀವೇನಾರು ಅಟ್ಯಾಚ್ ಮಾಡ್ಸೋಕೆ ಕಟ್ಟಾಗಿದ್ರೆ ಖಂಡಿತವಾಗ್ಲೂ ಅದು ಯಾವುದೇ ಕಾರಣಕ್ಕೂ ಕ್ಲೈಮ್ ಆಗೋಲ್ಲ. ಸೊ ಹೆಂಗಿದೆ ಗಾಡಿ ತಂದಾಗ ಹಂಗಿದ್ರೆ ಮಾತ್ರ ಪ್ರತಿಯೊಂದು ಕ್ಲೈಮ್ ಮಾಡಿಕೊಡ್ತಾರೆ. ಬಟ್ ನನಗೆ ಅದೇ ಒಂದು ಸ್ವಲ್ಪ 15 ದಿವಸ ಕಾದ ಏನಿರ್ಬೋದು ಅಂತ. ಬಟ್ ನಮಗೂ ಫುಲ್ಲು ಗಾಡಿ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದೊಂದಾಗಿ ತಿಳ್ಕೊಂಡಾದ್ಮೇಲೆ ನಾವು ಒಳ್ಳೆ ಬೈಕರ್ ಆಗಲಿ ಏನೇ ಆಗಲಿ ಇದಾಗುತ್ತೆ. ಸೊ ಎಲ್ಲ ಗೊತ್ತು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಗೊತ್ತಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ ಅಂತಿದ್ದಾಗಲೇ ಎಲ್ಲ ತಿಳ್ಕೊಳ್ಳೋಕೆ ಸಾಧ್ಯ. ಸೊ ವೈರ್ ಕಿಟ್ ಪ್ರಾಬ್ಲಮ್ ಗೊತ್ತು, ಅದೇ ನೀವು ಹೊರಗಡೆ ಹಾಕ್ಸ್ತೀನಿ ಅಂದರೆ 3000ರಿಂದ 4000 ಒಳಗೆ ವೈರ್ ಕಿಟ್ ಹಾಕೊಡೋರು. ಬಟ್ ಫ್ರೀಯಾಗಿ ಕ್ಲೈಮ್ ಮಾಡಿಕೊಟ್ರು ನನಗಂತೂ. ಬಟ್ ಇದೊಂದು ಚೆಕ್ ಮಾಡಬೇಕು ಚಾರ್ಜ್ ಆಗುತ್ತಾ ಇಲ್ವೋ ಅಂತ. ನಾನು 1 ವರ್ಷದಿಂದನೂ ಚೆಕ್ ಮಾಡಿಲ್ಲ. ಈಗ 21 ಬಂದರೆ 1 ವರ್ಷ ಆಯಿತು ಗಾಡಿ ತಗೊಂಡು, ಸೆಪ್ಟೆಂಬರಿಗೆ 1 ವರ್ಷಕ್ಕೆ. ಅಷ್ಟೊತ್ತಿಗೆ ಒಂದು ಪ್ರಾಬ್ಲಮ್ ಬಂತು, ಅದು ವೈರ್ ಕಿಟ್ಟಿನ ಬರಲ್ಲ ಅಂತ ಮಾಡಿದ್ದೆ. ಬಟ್ ರೀಸೆಂಟಾಗಿ ಅದು ಒಂದು ಸತಿ ಪಂಚರ್ ಆಯಿತು, ಅದೇನೋ ಇದು ಮಾಡೋಕ್ಕೋಲ್ಲ, ಅದನ್ನೂ ಪಂಚರ್ ಹಾಕ್ಸ್ದೆ. ಸೊ ಈ ಥರ ಇದೆ ವೈರ್ ಕಿಟ್ಟಿನ ಪ್ರಾಬ್ಲಮ್. ನಿಮಗೂ ಏನಾರು ಬಂದರೆ ಎಲ್ಲ ಸರ್ವಿಸ್ ಅಲ್ಲೇ ಮಾಡಿಸಿದೆ ಅಂದರೆ ಧೈರ್ಯವಾಗಿ ಹೋಗ್ಬಿಟ್ಟು ಹಾಕ್ಸ್ಕೋಬೋದು. ಬಟ್ ಯಾವುದೇ ಬೈಕ್ ಆದರೂ ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಅದಕ್ಕೆಲ್ಲ ನಾವು ಅದೇ ಗಾಡಿ ತಂದ್ರೆ ಪ್ರೀತಿಸಬೇಕು ಅಷ್ಟೇ. ಪ್ರೀತಿಸೋದ್ಬಿಟ್ರೆ ನಮ್ಮ ಕೈಲಿ ಇನ್ನೇನಿದೆ, ಏನಾದರೂ ನೋಡ್ಕೋಬೇಕು ಅಷ್ಟೇ ಚೆನ್ನಾಗಿ. ಇನ್ನೇನು ಮೈಲೇಜು ಅದೇ ಒಂದೊಂದು ಟೈಮು 40 ಕೊಡುತ್ತೆ, 35 ಕೊಡುತ್ತೆ. ಮೈಲೇಜ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಆ ಥರ ಆಗಿದೆ. ಬಟ್ ಚೆನ್ನಾಗಿದೆ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ. ಅದೇ ಅದೊಂದು ಪ್ರಾಬ್ಲಮ್ ಇತ್ತಲ್ಲ, ಅದು ಹೇಳ್ದಷ್ಟೇ, ಇನ್ನೇನಿಲ್ಲ. ನೀವು ಇದ್ರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಹೋಗಿ ಆರಾಮಾಗಿ ಮಾಡಿಸ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಮೇನ್ ಕ್ವಶನ್ ಅಂದರೆ ನನಗೆ ಬರ್ತಾ ಇರೋದು ಯಾವುದು ಕ್ಯಾಮ್ರಾ ಅಂತ ಬರ್ತಾಯಿದೆ. ಎಲ್ಲ ಕೆಲವು ಲಾಗಲ್ಲಿ ನೋಡಿದಾಗ ನಂದು ಕ್ಯಾಮ್ರಾ ಬಂದು GoPro 10 ಆಯಿತಾ. ನೀವೇನಾರು ತಗೊತೀರಾ ಅಂತ ಹೋದರೆ GoPro 10ಗೆ ಹೋಗಬೇಡಿ, ಯಾವ್ದಾದ್ರು DJ ಆಸ್ಮಾನ ಯಾವುದೋ ಇದೆಯಲ್ಲ ಅದಕ್ಕೆ ಹೋದರೆ ಬೆಸ್ಟ್. ಯಾಕಂದರೆ ಹೇಳ್ತೀನಂತೆ ಕರ್ರಿ, ಇಲ್ಲೊಂದು ಸ್ಟಾಪ್ ಇದೆ, ಸ್ಟಾಪ್ ಆಗಿಬಿಟ್ಟು ಹೇರ್ ಸ್ಟೈಲ್ ಸೂಟ್ ಆಗ್ತಾರಲ್ಲ, ಲಾಂಗ್ ಹೇರೇ ಚೆನ್ನಾಗಿತ್ತು. ಇರಲಿ, ಇಲ್ಲಿಗೆ ಬಂದಿದ್ದ ಕಾರಣವೇ ಅದೇ, ಒಂದು ಕೊರಿಯನ್ ಎಂತ ಅಂತಾರದ ಇನ್ಸ್ಟೆಂಟ್ ಫುಡ್, ಅದೇ ನೀರೊಳಗೆ ಹಾಕೊಂಡು ತಿಂತ ವೆಜ್ಜಿ ನೂಡಲ್ಸ್ ಅಂತೆ, ಅದನ್ನ ಟ್ರೈ ಮಾಡೋಣ ಅಂತ ಬಂದೆ ಇಲ್ಲಿಗೆ. ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಶೀತ ಬೇರೆ ಆಯಿತು ಇವತ್ತು. ಇದು ಮುಗಿಸ್ಕೊಂಡ್ರೆ ಸೀದಾ ನೆಕ್ಸ್ಟ್ ಏನು ಕ್ಯಾಮ್ರಾದ ಮೇಲೆ ಕಮೆಂಟ್ ಹಾಕಿದ್ರಲ್ಲ, ಅವರು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ಸ್ವಲ್ಪ ಈಗ ಇದೆ ರೆಡಿ ಮಾಡೋಣ ಅಂತ ನಿಂತಿದ್ವಿ ಇಬ್ಬರು ಸೇರ್ಕೊಂಡು. ನೋಡಿರ್ತೀರ ಏನು ನೀರು ಕಾಯಿಸೋದು, ಆಮೇಲೆ ನೀರು ಬಿಡೋದು. ಬಟ್ ಅಷ್ಟೊಂದೇನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ನೋಡೋಣ, ಇಬ್ಬರು ಆಫ್ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಯಾವ್ದು ಹಿಂಗೈತೆ ನೋಡೋಕ್ಕೆ ಅಸಹ್ಯ ಆಗ್ತೈತೆ, ತೆಗ್ದಿಟ್ಕೆ ಸ್ಪೈಸಿ ಎಲ್ಲ ಏನು ಮೆಣಸಿನ ಪುಡಿ ಹಂಗೈತದು. 3 ನಿಮಿಷ ಹಾಕ್ಬೇಕಂತ ಫುಲ್ ಕಿತ್ತೆ ಆಗ್ತು. 3 ಮಿನಿಟ್ಸ್ ಈಗ ಮಾಮೂಲಿ ಮ್ಯಾಗೆ ಅನ್ನಿಸ್ತೈತಿ. 3 ನಿಮಿಷ ಕ್ಲೋಸ್ ಮಾಡ್ಬೇಕಂತ. ವಾಸನೆ ನೋಡಿದ್ರೆ ಇಲ್ಲಿ ಹೆಂಗೆ ಹೊಡಿತೈತಪ್ಪ ಮೆಣಸಿಕಾಯ್ದು. ಓ ಜುಗಾಡ್ ನೋಡ್ರಪ್ಪ, ಜುಗಾಡ್ 3 ನಿಮಿಷ ಬೇಕಂತೆ. ಬಟ್ ಒಂದು ಸ್ವಲ್ಪ ವೆಯ್ಟ್ ಇಡಬೇಕು. ಅದೊಂದು ಗಾಜಲ್ಲಿ ಲೋಟ ಇದೆ, ಇಟ್ಬಿಟ್ಟು ಡಬ್ಗಿ ಮನೆ ಇಟ್ಬಿಟ್ಟು ನೋಡೋಣ ಆಮೇಲೆ ಹೆಂಗೆ ಬರುತ್ತೆ. ತಿಂದ್ಬಿಟ್ಟು ಫೀಡ್ಬ್ಯಾಕ್ ಕೊಡ್ತೀನಿ. ಎಷ್ಟೋ ಆಗಿದೆ, ಅದು ಏನು ಗೊತ್ತಿಲ್ಲ, ತಿನ್ನೋಕ್ಕಾಗಲ್ಲ ಖಂಡಿತವಾಗ್ಲೂ. ಅದೇ ಅರ್ಧ ತಿಂದು. ಬಟ್ ಯಾವ್ದು ನೆನಪಾಗ್ತಾಯಿದೆ ನನಗೆ ಅಂದರೆ, ಅದೇ ಇದು ಎಲ್ಲ ಸ್ಮಾರ್ಟಲ್ಲಿ ತಂದಿರೋದು ನಾವು. ಅಲ್ಲೇ ರೆಡಿಮೇಡ್ಸ್ ಅಂದರೆ ಇಂಥದ್ದು ಪುಡಿ ಇರ್ತದಲ್ಲ, ಸೂಪ್ ಮಾಡ್ಕೊಂಡು ಕುಡಿಯೋದು. 10 ರೂಪಾಯಿ 12 ಎಷ್ಟೋ ಗೊತ್ತಿಲ್ಲ ಅದು ದುಡ್ಡು. ಬಟ್ ಅದೊಂದು ಸರ್ತಿ ತಂದುಬಿಟ್ಟಿದೆ, ಒಂದು 5-6 1-2 ಕುಡಿಯೋ ಹೊತ್ತಿಗೆ ಸಾಕಾಗೋಯ್ತು. ಸುಮ್ಮನೆ ಯಾವುದು ಟ್ರೈ ಮಾಡೋಕ್ಕೆ ಹೋಗಿ ಈಗ ಜಸ್ಟ್ ಅದೊಂದು ಚೂರು ಟೇಸ್ಟ್ ಮಾಡಿದೆ, ಅದೇ ಫೀಲ್ ಬರ್ತೈತೆ. ಅದು ಬಂತು ಅಂದರೆ ತಿನ್ನೋಕ್ಕಾಗಲ್ಲ ಖಂಡಿತವಾಗ್ಲು. ನೋಡೋಣ ಒಂಚೂರ ತಿಂದ್ಬಿಟ್ಟು, ಆದರೆ ತಿನ್ನೋದಿಲ್ಲ ಅಷ್ಟೇ ಅದು. ಬಟ್ ಇನ್ಸ್ಟೆಂಟ್ ಫುಡ್ ಯಾವತ್ತೂ ನಾನು ಟ್ರೈ ಮಾಡೋಕ್ಕೆ ಹೋದ್ರೆ ಯಾಕೆ ಒಂಥರ ಇರಿಟೇಟ್ ಅದೊಂಥರ. ನೋಡೋಕ್ಕೆ ಫಸ್ಟ್ ಇಂಪ್ರೆಷನ್ನೇ ಬ್ಯಾಡ್ ಥರ ಇದೆ, ಲುಕ್ಕಿಂಗ್ ಬ್ಯಾಡ್. ಇದು ಅದು ಯಾವುದು ಗೊತ್ತಿಲ್ಲ ಅಪ್ಪ. ಅವರೆಲ್ಲ ಜಾಸ್ತಿ ರೈಸ್ ಟಿಕ್ಕು ಆ ಕಡೆ ಎಲ್ಲ ಜಾಸ್ತಿ ರೈಸ್ ಐಟಮ್ ಇದ್ರಲ್ಲಿ ಮಾಡ್ಕೊಳ್ಳೋದು. ಬಟ್ ಇದೊಂಥರ ಏನಂತಲೇ ಗೊತ್ತಾಯ್ತಲ್ಲಪ್ಪ. ಏನು ಸ್ಪೈಸಿನೂ ಇಲ್ಲ, ಎಂಥದ್ದು ಇಲ್ಲ. ತಿನ್ನೋಕ್ಕಂತೂ ಹೋಗಲ್ಲ. ಒಂಚೂರು ಟೇಸ್ಟ್ ಮಾಡ್ತೀನಿ. ಬಟ್ ನಾಟ್ ವರ್ತ್ ಇಟ್. ಯಾರು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ಸ್ಟೆಂಟ್ ಫುಡ್ ಯಾವೂ ಚೆನ್ನಾಗಿರಲ್ಲ ಅಷ್ಟಿಗೆ. ನೋಡೋಣ, ಇನ್ನೊಂದು 2 ಸತಿ ಟ್ರೈ ಮಾಡೋಣ ಬೇರೆ ಅವನ್ನ. ಅದು ಬಿರಿಯಾನಿ ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಇದಿತ್ತಲ್ಲ, ನೋಡೋಣ ಇದು ಹೆಂಗಿರೋ ಟೇಸ್ಟು ಅಂತ ಗೊತ್ತಿಲ್ಲ. ಬಟ್ ಯಾವ ಥರ ಇದೆ ನೋಡಿ. ಪ್ಯೂರ್ ವೆಜಿಟೇರಿಯನ್ ಕಣಪ್ಪ. ಆಮೇಲೆ ಏನೇನೋ ಮಿಕ್ಸ್ ಮಾಡೋರು ಅನ್ಕೋಬೇಡಿ, ಪ್ಯೂರ್ ವೆಜ್ಜು. ನೋಡೋಣ ಹೇಗಿದೆ ಅಂತ. ಜಾಸ್ತಿ ತಿನ್ನಲ್ಲ, ಚೂರು ತಿಂತೀನಿ.
ಅಷ್ಟೊಂದು ಬೇಡ, ಚೂರೇ ಚೂರ್ತಾಳ ಅಣ್ಣ, ಸಾಕಿಷ್ಟೆ. ಓಕೆ ಅನ್ನೋದು ದಯವಿಟ್ಟು ಬೇಡ, ಚೊಲ್ಲದೆ ವೇಸ್ಟೆಡ್. ಐ ಥಿಂಕ್ ಶಿ ನೋ ವೆರಿ ವೆಲ್ ಚೆನ್ನಾಗಿರಲ್ಲ ಅಂತ. ಸೊ ಹಾಗಾಗಿ ಪ್ಲ್ಯಾನ್ ಎ ಫ್ಲಾಪ್ ಆಗಿದ್ದರಿಂದ ಪ್ಲ್ಯಾನ್ ಬಿ ಮೊಸರನ್ನ. ಸ್ಟ್ರೀಟ್ ಫುಡ್ಡ ಇನ್ಯಾವತ್ತೂ ಟ್ರೈ ಮಾಡೋಕ್ಕೂ ಹೋಗಲ್ಲ. ಬಟ್ ನಂಗೆ ಗೊತ್ತಿತ್ತು ಚೆನ್ನಾಗಿರಲ್ಲ ಅಂತ. ಬಟ್ ಕೆಲವೊಮ್ಮೆ ಟ್ರೈ ಮಾಡಬೇಕಾಗತ್ತೆ. ನೋಡೋಣ, ಯಾವ್ದಾದ್ರು ಚೆನ್ನಾಗಿರೋ ಫೀಡ್ಬ್ಯಾಕ್ ಬೇರೆ ಕಡೆಯಿಂದ ನೋಡಿ ಸಿಕ್ತು ಅಂದರೆ ತಂದುಬಿಟ್ಟು, ಅಂದರೆ ನಮಗೂ ಏನಾರು ಇನ್ ಕೇಸ್ ಈಗ ಟ್ರಾವೆಲ್ ಹೋಗಿಲ್ಲ ಅಂದರೆ ಮುಂದೊಂದು ದಿವಸ ಯಾವುದೇ ಟ್ರಾವೆಲ್ಗೆ ಹೋದರೆ ನಮಗೂ ಇನ್ಸ್ಟೆಂಟ್ ಫುಡ್ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಕೆಲವು ಜಾಗದಲ್ಲಿ. ಸೊ ಹಾಗಾಗಿ ಟ್ರೈ ಮಾಡಿ ಅದನ್ನು ಹಿಡ್ಕೋಬೇಕು. ಬಟ್ ಇದಂತೂ ಒಂಚೂರು ಚೆನ್ನಾಗಿರೋದಿಲ್ಲ, ತಾಂಡ್ರು ವೇಸ್ಟೇ. ನಿಮಗಾಗಲೇ ಕ್ಯಾಮ್ರಾ ಬಗ್ಗೆ ಹೇಳ್ತಿದ್ದೆಲ್ಲ, ದಯವಿಟ್ಟು ಗೋಪ್ರೋ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಗೋಪ್ರೋ ಅಂತ ಹೋಗಬೇಡಿ. DJ ಆಸ್ಮೋ ಅಂತ ಅದೊಂದಿದೆ, 54-55 ನಿಯರ್ ಇದೆ. ಬಟ್ ಅದು ಈ ಥರ ನಮಗೆ ಎಕ್ಸ್ಟ್ರಾ ಕೇಬಲ್ ಹಾಕಬೇಕು ಅಂತಲೂ ಇಲ್ಲ. ಈಗ ನಮಗೆ ಮೈಕ್ ಅಡಾಪ್ಟರ್ ಹಾಕಂತೀವಲ್ಲ, ಅದು ಹಾಕಿ ಅಂದರೆ ಎಕ್ಸ್ಟ್ರಾ ಮೈಕ್ ಹಾಕೊಳ್ಳೋ ನೆಸಸರಿನೇ ಇರೋಲ್ಲ. ಅದು ವ್ಲಾಗ್ ಮಾಡೋಕ್ಕಾಗಲಿ ಮೋಟೋ ವ್ಲಾಗ್ ಮಾಡೋಕ್ಕಾಗಲಿ ಬೆಸ್ಟ್ ಅದು. ಯಾಕಂದರೆ ಮಳೆಗೂ ಪ್ರೊಟೆಕ್ಷನ್ ಇರುತ್ತದು. ಇದಕ್ಕೆ ಮತ್ತು ನಾವು ಮಳೆಗೆಲ್ಲ ನಾವು ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ. ಅದು DJ ಕ್ಯಾಮ್ರಾದಲ್ಲಿ ಆ ಥರ ಇಲ್ಲ. ನಾವು ಮಳೆಯಲ್ಲಿ ಅಂದರೂ ಆರಾಮಾಗಿ ವೀಡಿಯೋ ಮಾಡ್ಕೋಬೋದು, ಏನಾದ್ರು ಆರಾಮಾಗಿ ಮಾಡ್ಕೋಬೋದು. ಬಟ್ ಈಸಿ. ಈಗ ನಾವು ಅಡಾಪ್ಟ್ರಿಗೆ ಇದಕ್ಕೆ ಖುಷಿ ನೋಡೋಕೆ ಒಂದು ಎಷ್ಟಪ್ಪ ಮರ್ತೇವಾಯ್ತು, ಒಂದು 5,000 ಏನೋ. ಮತ್ತು ಮೈಗೆ ಒಂದು 200,000 ರೂಪಾಯಿ ಹತ್ರ ಬೀಳುತ್ತೆ. ಬೆಸ್ಟ್ ಕ್ಯಾಮ್ರಾ ಅಂದರೆ DJ ಆಸ್ಮೋ ಅಂತಲೇ. ನಾನು ಅವಾಗ ಅಷ್ಟೊಂದು ಗೋಪ್ರೋ ಬ್ರ್ಯಾಂಡ್ ಅಲ್ವಾ, ಗೋಪ್ರೋ ಬೇಡ ಅಲ್ಲ, ಗೋಪ್ರೋ ಇರಲಿ, DJ ಆಸ್ಮೋ ಎಲ್ಲ ಬೇಡ, ಬ್ರ್ಯಾಂಡ್ ಅಲ್ಲ ಅಂದ್ಕೊಂಡಿದ್ದೆ. ಬಟ್ DJ ಆಸ್ಮೋ ಇದೆಯಲ್ಲ, ಅದೇನು ಆಸ್ಮಾನ ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾಯಿಲ್ಲ. ಬಟ್ DJ ಮಾತ್ರ ಬೆಸ್ಟ್ ಕ್ಯಾಮ್ರಾ ಅಂದ್ಕೊಳ್ಳಿ. ಅದು ಇಷ್ಟು ಡಿವೈಸು ಅಂತಲೇ ಇರುತ್ತೆ. ಬ್ಲೂಟೂತ್ ಕನೆಕ್ಟ್ ಮೈಕು ಇದೆ. ಈಗ ಒಂದು ಬಂದಿದೆ, ಮಸ್ತಾಗಿದೆ. ಸೊ ಯಾರೇ ಕ್ರಿಯೇಟರು ಮೊದಲು ಮೊಬೈಲಲ್ಲೇ ಕ್ರಿಯೇಟ್ ಮಾಡಿ, ಆಮೇಲೆ ನಿಮ್ಮ ದುಡ್ಡಿದೆ, ಪ್ಯಾಷನ್ ಆಗಲಿ, ಇಲ್ಲಾಂದರೆ ಯೂಟ್ಯೂಬಿಗೆ ದುಡಿತೀನಿ ಅಂತ ಬಂದರೆ ಅದೇ ಕಾರಣಕ್ಕೂ ದುಡಿಯೋಕ್ಕಾಗಲ್ಲ. ಒಂದು ಸುಮ್ಮನೆ ಪ್ಯಾಷನಿಗಾಗಲಿ ಒಂದು ಫುಲ್ ಟೈಮ್. ಕೆಲವರು ಯೂಟ್ಯೂಬಿಂದ ಕುರ್ಗಾನ ಇನ್ನು ಅದೇ ನಾಯಿ ಕಡ್ದಾರಂಗೆ ಆಡ್ತಾವೆ. ಕೆಲವ್ರದ್ದು ಯೂಟ್ಯೂಬಿಂದನೇ ದುಡ್ಡು ಮಾಡಿರೋರು ಇದ್ದಾರೆ. ಯೂಟ್ಯೂಬಿಂದ ಬಟ್ ಎಲ್ಲರೂ ಯೂಟ್ಯೂಬಿಂದ ಬದುಕೋಕ್ಕಾಗಲ್ಲ. ಇದರಲ್ಲಿ ಬರೋ ಅಮೌಂಟು ನೆಚ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಪ್ಯಾಷನಾಗಿ ತೊಗೊಳ್ಳಿ. ಎಕ್ಸ್ಟ್ರಾ ಬೇರೆ ಸೋರ್ಸ್ ತಗೊಳ್ಳೇಬೇಕಾಗುತ್ತೆ. ಬಟ್ ನಿಮ್ಮ ಖುಷಿಗಂತ ಮಾಡ್ಬೇಕು. ನಾನಂತೂ ನಾನು ಖುಷಿಗೆ ಮಾಡ್ತಾಯಿರೋದು, ನನ್ನ ಮೆಮೊರೀಸಿಗೆ ಮಾಡ್ತಾಯಿರೋದು. ನಾನು ದೊಡ್ಡ ಕ್ರಿಯೇಟರ್ ಆಗಬೇಕಂತಾಗಲಿ ಆದರೆ ಖುಷಿ ಆಗದೋದ್ರೆ ನಾನು ಮೆಮೊರೀಸನ್ನು ಯಾವಾಗಲಾರು ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ನೋಡ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಕ್ಯಾಮ್ರಾ ಅದೇ ನಾನು ಗೋಪುರ ತಂದು ಈಗ ಒಂದು ಸ್ವಲ್ಪ ಬೇಜಾರೇನಿಲ್ಲ ಅಷ್ಟಾಗಿ. ಒಟ್ಟು ಗೋಪುರ ಬದಲು DJಗೆ ಹೋದರೆ ಎಲ್ಲ ಬೆಸ್ಟ್ ಆಗೋದು. ಈ ಪಾರ್ಕಲ್ಲಿ ಇರಲಿ, ಬನ್ನಿ ನೋಡೋಣ, ಚೆಕ್ ಮಾಡೋಣ ಚಾರ್ಜ್ ಆಗುತ್ತಾ ಅಂತ. ತುಂಬ ದಿನಗಳಾಗಿದೆ, ನೀರು ಬಿದ್ದು ಹೋಗಿರ್ಬೋದು. ಮೇ ಬಿ ಐ ಡೋಂಟ್ ನೋ ಚಾರ್ಜ್ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ. ಪರವಾಗಿಲ್ಲ ಕಣ್ರಿ, ಯಾವುದೇ ಸ್ಲೋ ಚಾರ್ಜರ್, ಸ್ಪೀಡ್ ಚಾರ್ಜರ್ ಆಗೋಲ್ಲ, ಪರವಾಗಿಲ್ಲ. ಎಷ್ಟು ನೀರು ಬಿದ್ದರೂ ವರ್ಕ್ ಆಗ್ತಿದೆ ಕಂಡೀಷನಲ್ಲಿ. ಇಟ್ಸ್ ಓಕೆ, ಇಷ್ಟಿದ್ರೆ ಸಾಕಲ್ಲ, ಇನ್ನೇನು ಬೇಕು. ಪವರ್ ಬ್ಯಾಂಕ್ ಜೊತೆಗೆ ಇದೊಂದು ಇಟ್ಕೊಬಿಟ್ರೆ ಬೆಸ್ಟ್. ಒಂದು ವರ್ಷದ ನಂತರ ಚೆಕ್ ಮಾಡ್ತಾಯಿದ್ದೀನಿ ಯಾವ ಬರ್ತಾವ್ರಿ ಮೆಸೇಜು. ಇರಲಿ ಬನ್ನಿ ನೋಡೋಣ. ಹೇಳಿ, ಹಾಸನಲ್ಲೆಲ್ಲ ಗಣಪತಿ ಬಿಡ್ತಾನೆ ಅವ್ರು ಆಲ್ರೆಡಿ. ಬಟ್ ಇನ್ನೊಂದು ಏನು ನಗೆ ಬರೋದು ಅಂದರೆ, ಗಣಪತಿ ಇಡ್ತಾರೆ ಹೌದು, ಎಲ್ಲ ಕಡೆನೂ ಇಡ್ತಾರೆ. ಬಟ್ ಏನೊಂದು ನಗು ಬರೋ ವಿಚಾರ, ಬೇಜಾರಾಗೋ ವಿಚಾರ ಅಂದರೆ, ಬೆಳಗ್ಗೆ 10 ಮಾತ್ರ ಗಣಪತಿ ಆಡೋಕ್ಕೆ ದೇವ್ರನ್ನ, ಇನ್ನೆಲ್ಲ ಸಂಜೆ ಹೊತ್ತಿಗೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಅದು ಯಾವ್ದು ಆಡಾಕ್ತಾರೆ ಗುರು. ಗಣಪತಿ ಅದಕ್ಕೂ ಒಂಚೂರು ಸಂಬಂಧನೇ ಇಲ್ಲ. ಎತ್ತಾಗಿ ನೋಡ್ತೀಯಣ್ಣ. ಬಟ್ ನಗೆ ಬರುತ್ತೆ ಕೆಲವು ಟೈಮ್. ಅದೇ ರೀಲ್ಸ್ ಎಲ್ಲ ನೋಡ್ತಾನೆ ಇದೆ. ಬಟ್ ಇಲ್ಲೂ ನಾವು ಡೈಲಿ ಕೇಳ್ತಾ ಇರ್ತೀವಲ್ಲ ಹಾಡ, ಬೆಳಗ್ಗೆ ಒಂದು ಹಾಕ್ತಾರೆ ಯಾವ್ದಾದ್ರು ವಕ್ರತುಂಡ ಅದು ಆಯಿತು ಅಂದರೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಡ್ತು ಅಂದರೆ ಇವ್ರು ಕುಣಿಯೋಕ್ಕೆ ಅದು ಯಾವ್ದು ಆಡಾಕ್ತಾರೆ ಅಂತ ಗೊತ್ತಿಲ್ಲ. ಗಣಪತಿ ಒಂಚೂರು ಸಂಬಂಧ ಇರೋಲ್ಲ. ಇರಲಿ ಬನ್ನಿ ಅದವರ. ಬಟ್ ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಇರಲಿ, ಈಗ ಶೂಟ್ ಆಯಿತಾ ವೀಡಿಯೋ, ನಿನಗೇನು ತಿಳಿಸ್ಬೇಕು ಅಂತಿದ್ದೆ ಅದು. ಬಟ್ ವ್ಲಾಗ್ ಮಾಡ್ತಾಯಿಲ್ಲ, ಯಾಕೆ ಒಂದು ಸ್ವಲ್ಪ ಮೂಡ್ ಔಟು, ಪ್ಲಸ್ ಕೆಲವು ಕೆಲಸಗಳಾಗಬೇಕಾಗಿದೆ. ಆ ಕೆಲಸ ಆದಮೇಲೆ ಶುರು ಮಾಡೋಣ ವ್ಲಾಗ. DJ ನಾನು ಈ ಕಡೆ ಓಟಕ್ಕೆ ಹೊಡಿಬಾರ್ದು, ಬಟ್ ಇರಲಿ, ಸಾಕಾಯ್ತಲ್ಲ ಹೊರಡ್ದೆ. ಐ ಹೋಪ್ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಯಾವ ಥರನಾದ್ರು ವಿಡಿಯೋ ಆಗಲಿ ಸಿಗೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನೋಡ್ತಾ ಇರಿ CM ಟಾಕೀಸ್. ಬಾಯ್. ಮಳೆ ಬರೋಕ್ಕಾಯ್ತೆ, ಮಳೆ ಬರಬೇಕು ಅಂದ್ರೆ ಒಳ್ಳೆ ಚಂದ ನೆನೆಯೋಕ್ಕೆ.